ಪ್ರೊಫೆಷನಲಿಸಮ್ ಬರಬೇಕು ಅಂತೇಳಿ ಇದನ್ನು ಇಂಗ್ಲೆಂಡ್ನಲ್ಲಿ ಪ್ರಾರಂಭ ಮಾಡ್ತಾರೆ. ಸಮ್ವೇರ್ ಅರೌಂಡ್ 2003. ನಾವೆಲ್ಲ ಕ್ರಿಕೆಟ್ನ ನೋಡುವಾಗ 5 ದಿವಸ ಕ್ರಿಕೆಟ್ ಮ್ಯಾಚ್ನ ನೋಡಿದ್ದ ಅಭ್ಯಾಸ. ಟೆಸ್ಟ್ ಮ್ಯಾಚ್ ಯಾವತ್ತೋ ಒಂದು ದಿನ ಹೋಗ್ಬೋದು ಬರ್ಬೋದು, 2ನೇ ದಿನ ಹೋಗ್ಬೋದು, 3ನೇ ದಿನ ಸೆಕೆಂಡ್ ಇನ್ನಿಂಗ್ಸಿಗೆ ಹೋಗ್ಬೋದು, ನಮ್ಮ ಚಾಯ್ಸ್ ಬೇಕಾದಷ್ಟು ಇರ್ತಾ ಇತ್ತು. ಆದರೆ ಆಧುನಿಕ ಜಗತ್ತಿಗೆ ಅದು ಸ್ವಲ್ಪ ಸರಿಯಾಗಲಿಲ್ಲ ಅಂತ ಕಾಣಿಸುತ್ತೆ. ಶಾರ್ಟರ್ ಫಾರ್ಮ್ಯಾಟ್ ಅಂತ ಹೇಳಿ ಪ್ರಾರಂಭ ಮಾಡಿದ್ರು ಇಂಗ್ಲೆಂಡ್ನಲ್ಲಿ. ಅದನ್ನು T20 ಕ್ರಿಕೆಟ್ ಅಂತ ಕರೆದ್ರು. ಇದನ್ನೇ ಒಂದು ಪ್ರೊಫೆಷನಲಿಸಮ್ ತಗೊಂಡು ಬರಬೇಕು, ಅದರ ಜೊತೆಯಲ್ಲಿ ಕಮರ್ಷಿಯಲಿಸಮ್ ತಗೊಂಡ್ಬರಬೇಕು ಅಂತೇಳಿ ಇಂಡಿಯಾದಲ್ಲಿ 2007ನಲ್ಲಿ ಇದನ್ನು ಪ್ರಾರಂಭ ಮಾಡ್ತಾರೆ. ಮೋದಿ ಅಂತಕ್ಕಂಥವರು ಕ್ರಿಕೆಟ್ ಅಸೋಸಿಯೇಷನ್, ರಾಷ್ಟ್ರದ ಕ್ರಿಕೆಟ್ ಅಸೋಸಿಯೇಷನ್ನಿನ ವೈಸ್ ಪ್ರೆಸಿಡೆಂಟ್ ಆಗಿದ್ದವರು ಇದನ್ನು ಒಂದು ಕಮರ್ಷಿಯಲ್ ಆಕ್ಟಿವಿಟಿ, ಕ್ರಿಕೆಟ್ ಕಂಬೈನ್ಡ್ ವಿತ್ ಎಂಟರ್ಟೈನ್ಮೆಂಟ್, ಕ್ರೀಡೆನೂ ಆಗಬೇಕು, ಎಂಟರ್ಟೈನ್ಮೆಂಟು ಆಗಬೇಕು, ಜೊತೆಗೆ ಹಣನೂ ಬರಬೇಕು. 3 ಫ್ಯಾಕ್ಟರ್ಸನ್ನು ಸೇರಿಸಿ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನ ಪ್ರಾರಂಭ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಇದು ಎಷ್ಟು ದೊಡ್ಡ ಹಣ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂದರೆ, ಆಸ್ ಆನ್ ಟುಡೇ ಇಟ್ ಈಸ್ $15 ಬಿಲಿಯನ್ ಇದರಿಂದ ಜನರೇಟ್ ಆಗುತ್ತೆ. $15 ಬಿಲಿಯನ್. ಇದನ್ನು ನೀವು ಕನ್ವರ್ಟ್ ಮಾಡ್ಕೊಳ್ಳಿ ರುಪೀಸ್ಗೆ. ಅಷ್ಟು ದೊಡ್ಡ ಹಣ. ಬಹುಶಃ ಇಟ್ ಈಸ್ ದಿ ರಿಚೆಸ್ಟ್ ಪ್ರೀಮಿಯರ್ ಲೀಗ್, ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಇನ್ ದಿ ವರ್ಲ್ಡ್. ಸ್ವಾಭಾವಿಕವಾಗಿ ಇದನ್ನ ಹೆಚ್ಚು ಜನ ಆಕರ್ಷಣೆ ಮಾಡತಕ್ಕಂಥದ್ದು ಹಾಗೆ ಆಗುತ್ತೆ. ಒಂದು ಹಣಕ್ಕೆ ಆಗುತ್ತೆ, 2ನೇದು ಕ್ರಿಕೆಟಿಗೆ ಆಗುತ್ತೆ, 3ನೇದು ಈ ಶಾರ್ಟ್ ಫಾರ್ಮ್ಯಾಟ್ ಅಲ್ಲಿ ರೂರಲ್ ಟ್ಯಾಲೆಂಟನ್ನು, ಅರ್ಬನ್ ಟ್ಯಾಲೆಂಟನ್ನು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ನಮಗೆ ಬೇಕಾಗಿರೋದು ಕ್ರಿಕೆಟ್ ದೃಷ್ಟಿಯಿಂದ ನಾವು ನೋಡಬೇಕು ಅಂತ. ಸುಮಾರು